ಸಿಹಿ ಎಂದರೆ ನೆನಪಾಗುವುದು ಹೆಸರು ಗುಲಾಬ್ ಜಾಮೂನ್. ಬಾಯಿಗೆ ಹಾಕಿದ ಕ್ಷಣದಲ್ಲೇ ಕರಗುವ ಅದರ ಸವಿಯೇ ಅದ್ಭುತ ಅನುಭವ. ಹಬ್ಬವಾಗಿರಲಿ ಸಂಭ್ರಮವಾಗಿರಲಿ ಮನೆಯ ಸಂತೋಷವನ್ನು ಇನ್ನಷ್ಟು ರುಚಿಯಾಗಿಸುವ ಈ ರುಚಿಯನ್ನು ಇಂದು ನಿಮ್ಮ ಮನೆಯಲ್ಲೇ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು ಮನೆಯಲ್ಲೇ ಮೃದುವಾಗಿ ಜ್ಯೂಸಿಯಾಗಿರುವ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನಾವು ನೋಡೋಣ ಬನ್ನಿ. ಮೊದಲಿಗೆ 1 ಕಪ್ಪು ಗುಲಾಬ್ ಜಾಮೂನ್ ಪೌಡ್ರನ್ನ ನಾನು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಹಾಲು ಸೇರಿಸಿ ಮೃದುವಾದ ಹಿಟ್ಟನ್ನು ಕಳಿಸಿ. ಹಿಟ್ಟು ಚೆನ್ನಾಗಿ ನಾದಬೇಡಿ, ಸ್ವಲ್ಪನೇ ಹಾಲು ಸೇರಿಸ್ತಾ ನಾವು ನೀಟಾಗಿ ಚಪಾತಿ ಹಿಟ್ಟು ಹೇಗೆ ನಾವು ಕಳಿಸ್ತೀವೋ ಅದೇ ಥರನ ನಾವು ಈ ಥರ ಗುಲಾಬ್ ಜಾಮೂನ್ ಪೌಡ್ರನ್ನ ಸೇರಿಸಿ ಹಾಲು ಎರಡನ್ನೂ ಸೇರಿಸಿ ನಾವು ಈ ಥರ ನಾವು ನೀಟಾಗಿ ನಾದಬೇಕಾಗುತ್ತೆ. ಅದಕ್ಕೆ ಕೈಗೆ ಅಂಟ್ಕೋದಿರ ನಾನು ತುಪ್ಪ ಸೇರಿಸ್ತಿದ್ದೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ತುಪ್ಪ ಇದ್ದರೆ ನೀವು ತುಪ್ಪನ ಸೇರಿಸ್ಬೋದು. ನೋಡಿ, ಈ ಥರ ಎರಡನ್ನೂ ನಾವು ಮಿಕ್ಸ್ ಮಾಡಿಕೊಂಡು ಈ ಥರ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ರೆಡಿ ಮಾಡಿದ ತಕ್ಷಣ ಇದಕ್ಕೆ ನಾನು 10 ನಿಮಿಷ ನೆನೆಯಲಿಕ್ಕೆ ನಾವು ಬಿಡಬೇಕಾಗುತ್ತೆ, ರೆಸ್ಟಿಗೆ ಬಿಡಬೇಕು. ಈ ಥರ ನಾವು ನೀಟಾಗಿ ನಾದ್ಬಿಟ್ಟು ಒಂದು 10 ನಿಮಿಷ ನಾವು ಸೈಡ್ಗೆ ಇಡೋಣ. ಇವಾಗ ನಾವು ಸಕ್ಕರೆ ಪಾಕ ಹೇಗೆ ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನು 2 ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ. 2 ಕಪ್ಪು ಸಕ್ಕರೆಗೆ ನಾನು 2 ಕಪ್ ನೀರನ್ನ ಸೇರಿಸ್ತಿದ್ದೀನಿ. ಇದಕ್ಕೆ ನಿಮಗೆ ಇನ್ನೂ ಬೆಸ್ಟು, ನಿಮಗೆ ಪಾಕ ಅನ್ನೋದು ಸ್ವಲ್ಪ ಜಾಸ್ತಿನೇ ಇರಲಿ. ಯಾಕಂದರೆ ನಾವು ಉಂಡೆಗಳೆಲ್ಲ ಬೇಯಿಸ್ಕೊಂಡು ಇದಕ್ಕೆ ಹಾಕಿದ ತಕ್ಷಣ ಉಂಡೆ ಎಲ್ಲನ ರಸನ ಇದು ಶುಗರ್ ಸಿರಪ್ ಏನಿರುತ್ತೆ ಅದು ಹೀರ್ಕೊಳುತ್ತೆ. ಅದರಿಂದ ನೀವು ಪಾಕ ಅನ್ನೋದು ಜಾಸ್ತಿನೇ ಮಾಡ್ಕೊಂಡಿರಬೇಕು. ಯಾಕಂದರೆ ಅದಕ್ಕೆ ಹಾಕಿದ ತಕ್ಷಣ ಹೀರ್ಕೊಂಡ್ರೆ ಮತ್ತೆ ನಿಮಗೆ ಪಾಕ ಅನ್ನೋದು ಕಡಿಮೆ ಬರುತ್ತೆ. ನೋಡಿ, 2 ಕಪ್ಪು ಶುಗರ್ ಹಾಗೆ 2 ಕಪ್ ನೀರು ಹಾಕಿ ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ದರೆ ಏಲಕ್ಕಿ ಪೌಡ್ರೂ ನೀವು ಸೇರಿಸ್ಕೋಬೋದು. ನೀಟಾಗಿ ಒಂದು 5 ನಿಮಿಷ ನೀಟಾಗಿ ಕುದಿಲಿಕ್ಕೆ ಬಿಡಿ. ಈಗ ಹಿಟ್ಟಿನಿಂದ ಸಣ್ಣ ಉಂಡೆಗಳನ್ನು ಮಾಡಿಕೊಳ್ಳಿ. ಬಿರುಕು ಬರದಂತೆ ನೀಟಾಗಿ ಉಂಡೆಗಳಾಗಿ ಈ ಥರ ನಾವು ಸ್ಮೂತಾಗಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಬಾಣಲಿನಲ್ಲಿ ಎಣ್ಣೆ ಅಥವಾ ತುಪ್ಪವನ್ನು ಸೇರಿಸ್ಕೊಂಡು ಎಣ್ಣೆ ಕಾಯ್ದ ನಂತರ ನಾವು ಏನು ಉಂಡೆಗಳು ಮಾಡ್ಕೊಂಡಿದೆ ಆ ಉಂಡೆಗಳ ಹಾಕಿ ಒಂದು 5 ನಿಮಿಷ ನಾವು ನೀಟಾಗಿ ಬೇಯಿಸ್ಕೊಂಡ್ರೆ ಮುಗಿಯುತ್ತೆ. ಬೇಯಿಸ್ಕೊಂಡಿದ್ದಾದಮೇಲೆ ನಾವು ಶುಗರ್ ಸಿರಪ್ ಏನಿರುತ್ತೆ ಅದ್ರಾಗೆ ನಾವು ಈ ಉಂಡೆಗಳ ಹಾಕಿದ್ರೆ ಗುಲಾಬ್ ಜಾಮೂನ್ ಅನ್ನೋದು ರೆಡಿ ಆಗುತ್ತೆ. ಸ್ವಲ್ಪ ಸಿರಪ್ಪು ಬಿಸಿ ಇದ್ದಾಗಲೇ ನೀವು ಈ ಉಂಡೆಗಳನ್ನು ಹಾಕಬೇಕು. ಒಂದು ಅರ್ಧ ಗಂಟೆ ಕಾಲ ಹಾಗೆ ಬಿಡಿ. ಸಿರಪ್ ಒಳಗಡೆನೆ ಆ ಉಂಡೆಗಳು ನೀಟಾಗಿ ಸಿರಪ್ನ ಹೀರ್ಕೊಳ್ಬೇಕು. ಆವಾಗಲೇ ಗುಲಾಬ್ ಜಾಮೂನ್ ಅನ್ನೋದು ಸಿಹಿಯಾಗಿ ಚೆನ್ನಾಗಿ ಮೃದುವಾಗಿ ಇರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಲೇಬೇಡಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.